ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಭಾರತದ ನಂಬರ್ 1 ಶ್ರೀಮಂತ ಗೌತಮ್ ಅದಾನಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಹಿಂಡನ್ಬರ್ಗ್ನಿಂದಲ್ಲ, ಬದಲಾಗಿ ಭಾರತದ ಮತ್ತೊಬ್ಬ ಬೃಹತ್ ಉದ್ಯಮಿಯಿಂದ ಅದಾನಿ ಗ್ರೂಪ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಹೌದು ಸ್ನೇಹಿತರೆ, ಸಾವಿರಾರು ಕೋಟಿ ಮೌಲ್ಯದ ಕಂಪನಿಯೊಂದನ್ನು ಖರೀದಿಸುವ ವಿಚಾರದಲ್ಲಿ ಗೌತಮ್ ಅದಾನಿ ಮತ್ತು ಭಾರತದ ಪ್ರಖ್ಯಾತ ಮೈನಿಂಗ್ ಉದ್ಯಮಿ ಅನಿಲ್ ಅಗರ್ವಾಲ್ ನಡುವೆ ಈಗ ಬೃಹತ್ ಜಟಾಪಟಿ ಶುರುವಾಗಿದೆ. ಈ ಇಬ್ಬರು ಕುಬೇರರ ನಡುವಿನ ಕಾಳಗ ಈಗ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಅದು ನನ್ನ ಕಂಪನಿ, ನಾನೇ ಅತಿ ಹೆಚ್ಚು ಬಿಡ್ ಮಾಡಿದ್ದೆ, ನಾನೇ ಗೆದ್ದಿದ್ದೀನಿ ಅಂತ ಲಿಖಿತ ರೂಪದಲ್ಲೂ ಬರೆದುಕೊಟ್ಟಿದ್ರು. ಆದರೆ ರಾತ್ರೋರಾತ್ರಿ ಆ ಡೀಲನ್ನ ಅದಾನಿ ಪಾಲಾಗುವಂತೆ ಮಾಡಿದ್ರು ಅಂತ ಅನಿಲ್ ಅಗರ್ವಾಲ್ ಬಹಿರಂಗವಾಗಿ ಆರೋಪಿಸಿದ್ದಾರೆ. ಹಾಗಾದ್ರೆ ಏನಿದು ಗಲಾಟೆ? ಯಾರು ಈ ಅನಿಲ್ ಅಗರ್ವಾಲ್? ಅವರಿಬ್ಬರು ಮುಗಿಬಿದ್ದಿರೋ ಆ 57,000 ಕೋಟಿ ಸಾಲದಲ್ಲಿರುವ ಕಂಪನಿ ಯಾವುದು? ಅತಿ ಹೆಚ್ಚು ಹಣ ಕೊಡ್ತೀನಿ ಅಂದ್ರೂ ಅನಿಲ್ ಅಗರ್ವಾಲ್ ಅವರನ್ನ ಬಿಟ್ಟು ಅದಾನಿಗೆ ಆ ಕಂಪನಿಯನ್ನು ಒಪ್ಪಿಸಿದ್ಯಾಕೆ? ಇಂದಿನ ವಿಡಿಯೋದಲ್ಲಿ ಈ ಕಾರ್ಪೊರೇಟ್ ವಾರ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಕಾರ್ಪೊರೇಟ್ ಗಲಾಟೆ? ಇಬ್ಬರು ಕುಬೇರರು ಮುಗಿಬಿದ್ದಿರೋ ಆ ಕಂಪನಿ ಯಾವುದು? ಸ್ನೇಹಿತರೆ, ನೀವೆಲ್ಲರೂ ಜೆಪಿ ಗ್ರೂಪ್ ಹೆಸರು ಕೇಳಿರ್ತೀರಾ. ರಿಯಲ್ ಎಸ್ಟೇಟ್, ಸಿಮೆಂಟ್, ಪವರ್, ಇನ್ಫ್ರಾಸ್ಟ್ರಕ್ಚರ್, ಹೋಟೆಲ್, ರಾಷ್ಟ್ರೀಯ ಹೆದ್ದಾರಿ, ಹೀಗೆ 10 ಬೃಹತ್ ಬಿಸ್ನೆಸ್ಗಳನ್ನು ಹೊಂದಿರುವ ಭಾರತದ ಅತಿದೊಡ್ಡ ಕಂಪನಿಗಳಲ್ಲಿ ಇದೂ ಒಂದು. ಆದರೆ ಈ ಕಂಪನಿಯ ಪ್ರಮುಖ ಅಂಗವಾದ ಜಯಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡ್ ಬರೋಬ್ಬರಿ 57,185 ಕೋಟಿ ರೂಪಾಯಿ ಸಾಲ ಮಾಡಿ ತೀರಿಸಲಾಗದೆ ದಿವಾಳಿಯಾಗಿತ್ತು. 2 ವರ್ಷ ಹಿಂದೆ ಅಂದರೆ 2024 ಜೂನ್ನಲ್ಲಿ ಈ ಕಂಪನಿಯು ದಿವಾಳಿ ಪ್ರಕ್ರಿಯೆಗೆ ಒಳಪಟ್ಟಿತ್ತು. ಇಷ್ಟು ದೊಡ್ಡ ಕಂಪನಿಯನ್ನು ಖರೀದಿಸೋದಕ್ಕೆ ಅಂತ ಹರಾಜು ಕರೆದಾಗ ಮುಂಚೂಣಿಗೆ ಬಂದಿದ್ದೆ ಗೌತಮ್ ಅದಾನಿಯವರ ಅದಾನಿ ಗ್ರೂಪ್ ಮತ್ತು ಅನಿಲ್ ಅಗರ್ವಾಲ್ ಅವರ ವೇದಾಂತ ಗ್ರೂಪ್. ನಾನೇ ಗೆದ್ದಿದ್ದೆ, ಆದರೆ ರಾತ್ರೋರಾತ್ರಿ ಡೀಲ್ ಅದಾನಿ ಪಾಲಾಯಿತು, ಉದ್ಯಮಿಯಿಂದ ಗಂಭೀರ ಆರೋಪ. ಹರಾಜು ಪ್ರಕ್ರಿಯೆಯಲ್ಲಿ ವೇದಾಂತ ಗ್ರೂಪ್ ಬರೋಬ್ಬರಿ 16,726 ಕೋಟಿ ರೂಪಾಯಿ ಬಿಡ್ ಮಾಡಿದರೆ ಅದಾನಿ ಗ್ರೂಪ್ ಕೇವಲ 14,535 ಕೋಟಿ ರೂಪಾಯಿ ಬಿಡ್ ಮಾಡಿತ್ತು. ಈ ಬಗ್ಗೆ ಭಾನುವಾರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ವೇದಾಂತ ಗ್ರೂಪ್ ಚೇರ್ಮನ್ ಅನಿಲ್ ಅಗರ್ವಾಲ್, ಸಾರ್ವಜನಿಕವಾಗಿ ನಡೆದ ಹರಾಜಿನಲ್ಲಿ ನಾನೇ ಅತಿ ಹೆಚ್ಚು ಬಿಡ್ ಮಾಡಿದ್ದೆ, ನಾವೇ ಗೆದ್ದಿದ್ದೀವಿ ಅಂತ ನಮಗೆ ಲಿಖಿತ ರೂಪದಲ್ಲೂ ತಿಳಿಸಲಾಗಿತ್ತು. ಇದು ಪಾರದರ್ಶಕವಾಗಿ ನಡೆದಿತ್ತು. ಆದರೆ ಜೀವನ ಅಷ್ಟು ಸುಲಭವಿಲ್ಲ ನೋಡಿ. ಕೆಲವೇ ದಿನಗಳಲ್ಲಿ ನಿರ್ಧಾರ ಬದಲಾಯಿತು. ಆ ಕಂಪನಿ ಬೇರೆಯವರ ಪಾಲಾಯಿತು ಅಂತ ಪರೋಕ್ಷವಾಗಿ ಅದಾನಿ ವಿರುದ್ಧ ಕಿಡಿಕಾರಿದ್ದಾರೆ. ಅತಿ ಹೆಚ್ಚು ಹಣ ಕೊಟ್ಟರೂ ವೇದಾಂತ ಬಿಟ್ಟು ಅದಾನಿಗೆ ಮಣೆ ಹಾಕಿದ್ಯಾಕೆ? ಅಸಲಿ ಆಟ ಶುರುವಾಗಿದ್ದೇ ಸಾಲ ಕೊಟ್ಟ ಬ್ಯಾಂಕ್ಗಳ ಕಮಿಟಿ ಅಂದ್ರೆ ಕಮಿಟಿ ಆಫ್ ಕ್ರೆಡಿಟರ್ಸ್ ಎಂಟ್ರಿ ಕೊಟ್ಟಾಗ. ಹೌದು, ವೇದಾಂತ 16,726 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಸಾಲ ಕೊಟ್ಟ ಬ್ಯಾಂಕ್ಗಳು ಮಾತ್ರ ಕೇವಲ 14,535 ಕೋಟಿ ರೂಪಾಯಿ ಬಿಡ್ ಮಾಡಿದ್ದ ಅದಾನಿ ಗ್ರೂಪ್ಗೆ ಮಣೆ ಹಾಕಿದ್ವು. ಇದಕ್ಕೆ ಬ್ಯಾಂಕ್ಗಳು ಕೊಟ್ಟ ಕಾರಣ ಹೀಗಿದೆ. ಅದಾನಿ ಗ್ರೂಪ್ ನಮಗೆ ಒಮ್ಮೆಯೇ ಒಟ್ಟಿಗೆ 6,000 ಕೋಟಿ ರೂಪಾಯಿ ಕ್ಯಾಶ್ ಕೊಡ್ತಿದೆ, ಜೊತೆಗೆ ಉಳಿದ ಹಣವನ್ನ ಕೇವಲ 2 ವರ್ಷದಲ್ಲಿ ತೀರಿಸೋದಾಗಿ ಹೇಳಿದೆ. ಆದರೆ ವೇದಾಂತ ಗ್ರೂಪ್ ಕೇವಲ 4,000 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಉಳಿದ ಹಣ ಕೊಡೋದಿಕ್ಕೆ ಬರೋಬ್ಬರಿ 5 ರಿಂದ 6 ವರ್ಷ ಸಮಯ ಕೇಳ್ತಾ ಇದೆ. ಹರಾಜಿನಲ್ಲಿ ಬರೀ ದೊಡ್ಡ ಮೊತ್ತ ಮುಖ್ಯವಲ್ಲ, ಎಷ್ಟು ಬೇಗ ಹಣ ವಾಪಸ್ ಬರುತ್ತೆ ಅನ್ನೋದು ಮುಖ್ಯ. ಹಾಗಾಗಿ ನಾವು ಅದಾನಿಗೆ ವೋಟ್ ಹಾಕಿದ್ದೀವಿ ಅಂತ ಸ್ಪಷ್ಟನೆ ನೀಡಿವೆ. ಇದಾದ್ಮೇಲೆ ವೇದಾಂತ ತನ್ನ ಆಫರ್ ಅನ್ನ ರಿವೈಸ್ ಮಾಡಿ ತಾವು ಕೂಡ 6,563 ಕೋಟಿ ರೂಪಾಯಿ ಕ್ಯಾಶ್ ಕೊಡ್ತೀವಿ ಅಂತ ಬಂತು. ಆದರೆ ಈಗ ಹರಾಜಿನ ಸಮಯ ಮುಗಿದಿದೆ. ಈಗ ಹೊಸ ಆಫರ್ ತಗೊಂಡ್ರೆ ಮತ್ತೆ ಮೊದಲಿನಿಂದ ಪ್ರಕ್ರಿಯೆ ಶುರು ಮಾಡಬೇಕು ಅಂತ ಹೇಳಿ ಬ್ಯಾಂಕ್ಗಳು ಆ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ವು. ಅಂತಿಮವಾಗಿ 89% ಬ್ಯಾಂಕ್ಗಳು ಅದಾನಿ ಪರ ವೋಟ್ ಹಾಕಿದ್ವು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ವೇದಾಂತ ಗ್ರೂಪ್. ಬ್ಯಾಂಕ್ಗಳ ಈ ನಿರ್ಧಾರವನ್ನು ವಿರೋಧಿಸಿ ವೇದಾಂತ ಗ್ರೂಪ್ ಮೊದಲು NCLT ಅಂದರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಮೆಟ್ಟಿಲೇರಿತು. ನಾವು ಅತಿ ಹೆಚ್ಚು ಹಣ ಕೊಡ್ತಾ ಇದ್ದೀವಿ, ಬ್ಯಾಂಕ್ಗಳಿಗೆ ಲಾಭ ಮಾಡಿಕೊಡೋದೇ ಈ ದಿವಾಳಿ ಪ್ರಕ್ರಿಯೆ ಮುಖ್ಯ ಉದ್ದೇಶ, ಆದರೂ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ವಾದಿಸ್ತು. ಆದರೆ NCLT ಅದಾನಿ ಪರವಾಗಿಯೇ ತೀರ್ಪು ಕೊಡ್ತು. ನಂತರ NCLATಗೂ ಕೇಸ್ ಹೋಯಿತು. ಅಲ್ಲೂ ವೇದಾಂತಗೆ ಹಿನ್ನಡೆಯಾಯಿತು. ಇದೀಗ ಅನಿವಾರ್ಯವಾಗಿ ಅನಿಲ್ ಅಗರ್ವಾಲ್ ಅವರ ವೇದಾಂತ ಗ್ರೂಪ್ ಅದಾನಿ ಡೀಲ್ಗೆ ತಡೆ ನೀಡುವಂತೆ ಕೋರಿ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಅನಿಲ್ ಅಗರ್ವಾಲ್, ಜೆಪಿ ಗ್ರೂಪ್ಸ್ ಅನ್ನು ಸೇಫ್ ಆದ ಕೈಗಳಿಗೆ ಒಪ್ಪಿಸಬೇಕು ಅನ್ನೋದು ಅದರ ಸಂಸ್ಥಾಪಕ ಜಯಪ್ರಕಾಶ್ ಗೌರ್ ಅವರ ಆಸೆಯಾಗಿತ್ತು. ನಮಗೆ ಈ ಆಸ್ತಿಯ ಮೇಲೆ ಯಾವುದೇ ವ್ಯಾಮೋಹವಿಲ್ಲ, ಬಂದ್ರೆ ದೇವರ ದಯೆ, ಹೋದ್ರೂ ದೇವರ ಇಚ್ಛೆ.
ಧರ್ಮದ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಂತ ಭಗವದ್ಗೀತೆಯ ತತ್ವಗಳನ್ನು ನೆನಪಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಜೆಪಿ ಗ್ರೂಪ್ಗೆ ಸೇರಿದ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು, ನೋಯ್ಡಾದ ಸ್ಪೋರ್ಟ್ಸ್ ಸಿಟಿ ಮತ್ತು ಸಿಮೆಂಟ್ ಫ್ಯಾಕ್ಟರಿಗಳು ಯಾರ ಪಾಲಾಗಬೇಕು ಅನ್ನೋದನ್ನು ಈಗ ಸುಪ್ರೀಂ ಕೋರ್ಟ್ ನಿರ್ಧರಿಸಬೇಕಿದೆ. ಈ ಕಾರ್ಪೊರೇಟ್ ವಾರ್ ಬಗ್ಗೆ ನೀವೇನಂತೀರಿ? ಅತಿ ಹೆಚ್ಚು ಬಿಡ್ ಮಾಡಿದ್ದ ವೇದಾಂತ ಗ್ರೂಪ್ಗೆ ಕಂಪನಿ ಸಿಗಬೇಕಿತ್ತಾ, ಅಥವಾ ಬೇಗ ಹಣ ವಾಪಸ್ ಕೊಡ್ತೀನಿ ಅಂದಿದ್ದ ಅದಾನಿ ಗ್ರೂಪ್ಗೆ ಕೊಟ್ಟಿರೋದು ಸರಿಯಾಗಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಷೇರುಪೇಟೆ ಹಾಗೂ ಬಿಸ್ನೆಸ್ ಬಗ್ಗೆ ಆಸಕ್ತಿ ಇರೋ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.